ಹಾಯ್ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವಾಗ ನೋಡಿ ಅರಿಶಿಣ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹೇಗೆ ರೆಡಿ ಆಗ್ತಿದ್ದಾರೆ ಅಂತ ನೋಡಿಬಿಡಿ. ಆಗಲೇ ನಾನು ತೋರಿಸಿದ್ದೆ, ಹಸೆ ಮಣೆ ಮೇಲೆ ಕೂರಿಸಿ ಹಸೆ ಹತ್ತಿಸಿದ್ರು. ಹಾಗೆ ಅಲ್ಲಿ ಕೂರಿಸ್ಕೊಂಡು ಅದು ಎಷ್ಟಾಗುತ್ತೋ ಅಷ್ಟು ಅರಿಶಿಣನ ಚೆನ್ನಾಗಿ ಸವರ್ತಾ ಇದ್ದಾರೆ. ಹೊರಗಡೆ ಬಂದರೆ ಆಗಲ್ಲ ಅಂತ ಹೇಳಿಬಿಟ್ಟು. ಹಾಗೆ ನಾವು ಇವಾಗ ಹೊರಗಡೆ ಡೆಕೋರೇಟ್ ಆಗಿತ್ತಲ್ವ, ಅಲ್ಲಿಗೆ ಕರ್ಕೊಂಡು ಬಂದ್ವಿ. ಫೋಟೋದವರು ಒಂದಷ್ಟು ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡ್ರು. ನೋಡಿ, ನಮ್ಮ ಹುಡುಗಿ ಮೆರೂನ್ ಕಲರ್ ಸ್ಯಾರಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ಹಾಗಾಗಿ ಅವಳು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಅವಳದು ಒಂದಷ್ಟು ಫೋಟೋಗಳನ್ನು ತೆಕ್ಕೊಂಡಿದ್ವಿ. ಇದು ಶಾಸ್ತ್ರ ಮಾಡುವಾಗ 9:30 ಆಗಿತ್ತು. ಹಾಗೆ ಕೂರಿಸ್ಕೊಂಡು ನಿಲ್ಲಿಸ್ಕೊಂಡು ಒಂದಷ್ಟು ಫೋಟೋಗಳನ್ನು ತೆಕ್ಕೊಂಡ್ರು. ಫೋಟೋಗ್ರಫಿ ಹೇಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಹಾಗೆ ನಾವು ಇಷ್ಟೊತ್ತಲ್ಲಿ ಅವಳಿಗೆ ತಣ್ಣೀರು ಸ್ನಾನ ಮಾಡಿಸಿದ್ರೆ ಶೀತ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಸಿ ನೀರನ್ನು ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ಅಲ್ಲಿಯ ಅಕ್ಕಪಕ್ಕದ ನೆಂಟರಿಷ್ಟು ಹಾಗೆಯೇ ರಿಲೇಷನ್ನು ಎಲ್ಲರೂ ಸೇರಿಕೊಂಡು ಅರಿಶಿಣ ಹಚ್ಚು ಶಾಸ್ತ್ರನ ಮಾಡ್ತಾಯಿದ್ದಾರೆ. ಇಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಹಚ್ಚಿದ್ವಿ. ನಾವು ಒಳಗಡೆ ಚೆನ್ನಾಗಿ ಪೂರ್ತಿಯಾಗಿ ಅವಳಿಗೆ ಅರಿಶಿಣನ ಹಚ್ಚಿದ್ವಿ. ಇಲ್ಲಿ ಸ್ವಲ್ಪ ಸ್ವಲ್ಪ ಹಚ್ಚಿದ್ವಿ. ಹಾಗೆ ನೋಡಿ, ಎಲ್ಲರೂ ಅರಿಶಿಣ ಶಾಸ್ತ್ರ ಅಂದ ತಕ್ಷಣ ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡು ಮಿಂಚ್ತಾ ಇದ್ದಾರೆ. ನಾನು ನನ್ನ ಮಕ್ಕಳು 3 ಜನ ಅಲ್ಲಿ ಕೂತ್ಕೊಂಡಿದ್ವಿ. ಹಾಗೆಯೇ ಇಲ್ಲಿ ಒಂದು ಫೋಟೋಕ್ಕಾಗಿ ಎಲ್ಲರೂ ಪೋಸ್ ಕೊಡ್ತಾ ಇದ್ದೀವಿ. ಎಲ್ಲರೂ ನೋಡಿ ಯೆಲ್ಲೋ ಕಲರ್ ಸ್ಯಾರಿ ಉಟ್ಟಿದ್ದಾರೆ. ಎಲ್ಲ ಕಡೆ ಯೆಲ್ಲೋ ಆಗಿ ಕಾಣ್ತಾ ಇದೆ. ಹಿಂದೆ ಎಲ್ಲ ಈ ಶಾಸ್ತ್ರ ಇರಲಿಲ್ಲ. ಏನಪ್ಪ ಅಂದರೆ ಹಸೆ ಮಣೆ ಮೇಲೆ ಏನು ಅರಿಶಿಣ ಹಚ್ಚುತ್ತಾರೆ ಅದೇ ಅಷ್ಟು. ಇವಾಗಿಗೆ ಇದು ಫ್ಯಾಷನ್ ಆಗಿದೆ. ಹಾಗಾಗಿ ಈ ಶಾಸ್ತ್ರನ ಹೊರಗಡೆನ ಸ್ವಲ್ಪ ಮಾಡಿದ್ರು. ಹಾಗೆಯೇ ಎಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಇವಾಗ ನೋಡಿ, ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರಿಗೂ ಏನೋ ಒಂಥರ ಖುಷಿ. ಮದುವೆ ಮನೆ ಅಂದ್ರೇ ಹಾಗಲ್ವಾ. ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಖುಷಿಯಿಂದ ಎಂಜಾಯ್ ಮಾಡಿದ್ರು. ಹಾಗೆ ಒಂದಷ್ಟು ಫೋಟೋಗಳನ್ನು ತೆಕ್ಕೊಂಡ್ರು. ನಾನು ನನ್ನ ಮಗಳು ಎಲ್ಲ ಅಲ್ಲೇ ಕೂತ್ಕೊಂಡಿದ್ವಿ. ಇದು ಫೋಟೋಕ್ಕೋಸ್ಕರ ಒಬ್ಬರು ಆ ಕಡೆ ಹೋಗೋದು, ಒಬ್ಬರು ಈ ಕಡೆ ಬರೋದು ಥರ ಫೋಟೋನ ರೆಡಿ ಮಾಡಿಕೊಂಡ್ರು. ಆದರೂ ಇಲ್ಲೂ ಸಹ ಅವರು ಮಿಸ್ ಮಾಡ್ಕೊಳ್ತಾರೆ. ನಾನು ಅದಕ್ಕೆಲ್ಲ ಹೋಗಲಿಲ್ಲ. ನಮ್ಮ ಹುಡುಗಿಗೆ ಸ್ಪೆಕ್ಟೆಲ್ಲ ಹಾಕಿ ಸಖತ್ತಾಗಿ ಕಾಣ್ತಾ ಇದ್ದಾಳಲ್ವ. ನೋಡಿ, ಎಲ್ಲರೂ ಸ್ಪೆಕ್ಟು ಸಹ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ನಾವು ಒಬ್ಬರು ಆ ಕಡೆ ಹೋಗೋಣ, ಒಬ್ಬರು ಈ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು. ತುಂಬ ಲೇಟ್ ಆಗಿದ್ದರಿಂದ ನಾನು ಜಾಸ್ತಿಯಾಗಿ ವಿಡಿಯೋ ಲೆಂತಿಯಾಗಿ ಮಾಡಲಿಲ್ಲ. ಎಲ್ಲ ಕಟ್ ಮಾಡಿ ಸ್ವಲ್ಪ ಸ್ವಲ್ಪವಾಗಿ ರೆಡಿ ಮಾಡಿಕೊಂಡೆ. ಹಾಗಾಗಿ ನೋಡಿ, ಅದು ಸ್ವಲ್ಪ ಸ್ವಲ್ಪನೇ ಬರ್ತಾಯಿದೆ. ಹಾಗೆಯೇ ಎಲ್ಲ ಆ ಕಡೆ ಈ ಕಡೆ ಹೋಗ್ತಾಯಿದ್ರು. ಹಾಗೆಯೇ ನಾವು ತಣ್ಣೀರು ಚಳಿ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಸಿನೀರನ್ನ ರೆಡಿ ಮಾಡ್ಕೊಂಡಿದ್ವಿ. ಫಸ್ಟಿಗೆ ಒಂದು ಸ್ವಲ್ಪನೇ ತಣ್ಣೀರನ್ನ ಯೂಸ್ ಮಾಡಿದ್ವಿ. ಆಮೇಲೆ ನಾವು ಬಿಸಿ ನೀರನ್ನು ಯೂಸ್ ಮಾಡಿದ್ವಿ. ಇವಾಗ ನೋಡಿ, ಜರಡಿ ಇಟ್ಬಿಟ್ಟು ಅದರ ಮೇಲೆ ಯಾರ್ಯಾರು ಅರಿಶಿಣ ಹಚ್ಚಿದ್ದಾರೆ ಅವರೆಲ್ಲರೂ ಸಹ ಒಂದೊಂದು ಚಂಬಿನಂತೆ ನೀರನ್ನು ಹಾಕ್ತಾಯಿದ್ದಾರೆ. ನೋಡಿ, ಎಲ್ಲರೂ ಸಹ ಹಾಕ್ತಾಯಿದ್ದಾರೆ. ಮೊದಲಿಗೆ ನಾವು ತಣ್ಣೀರು ಹಾಕಿದ್ವಿ, ಆಮೇಲೆ ಬಿಸಿ ನೀರು ಹಾಕಿದ್ವಿ. ತುಂಬಾ ಲೇಟ್ ಆಗಿತ್ತು. ಹಾಗಾಗಿ ಬೇಗ ಬೇಗನೆ ಮುಗಿಸ್ಕೊಂಡಿದ್ದೀವಿ. ಹಾಗೆಯೇ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಹಾಗೆ ಹಳಬ್ರು ನೋಡ್ತಾ ಇದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಬಾಯ್.